ಗೈಸ್ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟಡಿ ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಈ ಹಿಂದೆ ಯಾವಾಗಲೂ ಒಂದು ಸಮಯದಲ್ಲಿ ನಡೆಯುತ್ತಾ ಇರುವ ಘಟನೆ, ಕೆಲಸಗಳು, ವಿಷಯ ಅವುಗಳು ಪ್ರಾರಂಭಗೊಂಡು ಈ ಕ್ಷಣದಲ್ಲೂ ಮುಂದುವರಿತಿರಬೇಕು, ಮುಗ್ದಿರಬಾರ್ದು. ಇಟ್ ಶೋಸ್ an action started sometime in the past and continued in the present time also. ಒಂದು ಕ್ರಿಯೆ ಭೂತಕಾಲದಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಟೈಮಲ್ಲಿ ಕೂಡ ಕಂಟಿನ್ಯೂ ಆಗಿರುತ್ತೆ. ಸೊ ಅಂತಹ ವಿಷಯಗಳನ್ನ ಇಲ್ಲಿ ಮಾತನಾಡ್ತೇವೆ ಈ ಟೆನ್ಸ್ ಅಲ್ಲಿ, ರೈಟ್? ಸೊ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಬಿನ್ ಯೂಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಗಳಾಗಿ, ಸಹಾಯಕ ಕ್ರಿಯಾದ ಪದಗಳಾಗಿ ಯೂಸ್ ಮಾಡ್ಕೋತೇವೆ. ಸಬ್ಜೆಕ್ಟ್ ಅಲ್ಲಿ ಹಿ, ಶಿ, ಇಟ್, ಸುದೀಪ್ ಅಥವಾ ಯಾವುದೋ ವ್ಯಕ್ತಿ ನೇಮ್ ಇದ್ರೆ ಹ್ಯಾಸ್ ಬಿನ್ ಯೂಸ್ ಮಾಡ್ತೇವೆ. ಸೊ ಸಬ್ಜೆಕ್ಟ್ ಅಲ್ಲಿ ಐ, ವಿ, ಯು, ದೇ ಪ್ಲೂರಲ್, ಅವಾಗ ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾವ್ ಬಿನ್ ಉಪಯೋಗಿಸ್ತೇವೆ. ಸೊ ಸ್ಟ್ರಕ್ಚರ್ ಈ ತರ ಇದೆ ಫಾರ್ಮುಲಾ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಬೇಸ್ ವರ್ಬ್ ಅಂದ್ರೆ ವಿವನ್ ಗೊತ್ತಲ್ಲ ನಿಮಗೆ. ಸೊ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್, ಇದು ಪಾಸಿಟಿವ್ ಸೆಂಟೆನ್ಸ್ಗೆ. ನೆಗೆಟಿವ್ ಸೆಂಟೆನ್ಸ್ಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್, ಹ್ಯಾಸ್ ಪ್ಲಸ್ ನಾಟ್ ಬಿನ್ ಪ್ಲಸ್ ವಿವನ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್, ಇದು ನೆಗೆಟಿವ್ ಸೆಂಟೆನ್ಸ್ಗೆ, ರೈಟ್? ಸೊ ಎಕ್ಸಾಂಪಲ್ಸ್ಗಳನ್ನ ನೋಡೋಣ, ಇವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಓದಮ್ಮ ಜೊತೆ ಇದನ್ನ. Savitri has been reading the book. ಸಾವಿತ್ರಿ ಪುಸ್ತಕವನ್ನು ಓದುತ್ತಲೇ ಇದ್ದಾಳೆ. ಭೀಮಾ ಹ್ಯಾಸ್ ಬಿನ್ ಗೋಯಿಂಗ್ ಟು ಸ್ಕೂಲ್. ಭೀಮಾ ಶಾಲೆಗೆ ಹೋಗುತ್ತಲೇ ಇದ್ದಾನೆ. ಸಾವಿತ್ರಿ ಓದಮ್ಮ. Deepa has been washing clothes since morning. ದೀಪ ಬೆಳಗ್ಗೆಯಿಂದಲೂ ಬಟ್ಟೆ ಒಗೆಯುತ್ತಲೇ ಇದ್ದಾಳೆ. ಭೀಮಾ. ಜ್ಯೋತಿ has been thinking. ಜ್ಯೋತಿ ಯೋಚಿಸುತ್ತಲೇ ಇದ್ದಾಳೆ. ಜ್ಯೋತಿ. ಅಕ್ಷತಾ has been eating since morning. ಅಕ್ಷತಾ ಬೆಳಗ್ಗೆಯಿಂದ ತಿನ್ನುತ್ತಲೇ ಇದ್ದಾಳೆ. ಸಾವಿತ್ರಿ. You have not been practicing English. ನೀವು ಇಂಗ್ಲಿಷ್ ಅಭ್ಯಾಸ ಮಾಡ್ತಾ ಇಲ್ಲ. ಭೀಮಾ. We have not been eating well. ನಾವು ಚೆನ್ನಾಗಿ ತಿನ್ನುತ್ತಾ ಇಲ್ಲ. ಜ್ಯೋತಿ. Sudeep has been playing mobile games since morning. ಸುದೀಪ್ ಬೆಳಗ್ಗೆಯಿಂದ ಮೊಬೈಲ್ ಆಟಗಳನ್ನು ಆಡುತ್ತಲೇ ಇದ್ದಾನೆ. ಭೀಮಾ. We have been waiting her for 2 hours. ನಾವು 2 ಗಂಟೆ ಕಾಲ ಇಲ್ಲಿ ಕಾಯುತ್ತಲೇ ಇದ್ದೇವೆ. ಸಾವಿತ್ರಿ. I have been watching TV since 7 PM. ನಾನು ಸಂಜೆ 7ರಿಂದ ಟಿವಿ ನೋಡುತ್ತಲೇ ಇದ್ದೇನೆ. ಜ್ಯೋತಿ. He has been reading the book for 2 hours. ಅವನು 2 ಗಂಟೆಗಳ ಕಾಲ ಪುಸ್ತಕ ಓದುತ್ತಲೇ ಇದ್ದ. ಓಕೆ, ಪ್ರಶ್ನೆಗಳು ಇವಾಗ ನಿಮಗೆ. ಸಾವಿತ್ರಿ. It has been snowing a lot this week. ರೈಟ್ ಆನ್ಸರ್. ಭೀಮಾ. Have your brother and sister been getting along? ರೈಟ್ ಆನ್ಸರ್, ವೆರಿ ಗುಡ್. ಜ್ಯೋತಿ. Bhima has been studying hard this semester. Which one? First one. Right answer.
Savitri. I am tired because I have been working out. Right answer. Jyoti. Deepa has been living in Bangalore since May. Okay. Right answer. Bhima. Did you know he's been teaching English for 15 years? Which one? Third one. First one. First one. Yeah, boy, Bhima. For 15 years. Savitri. We have been watching TV for we had dinner. Which one? First one, Wrong answer. Jyoti. He has been working too hard today. Right answer. One, two questions. Bhima. Has it been raining since you were arrived? Which one? Second one. Right answer. Savitri. Last question. my brother has been traveling since 2 months. For 2 months.